ವೀರದ್ ಇವತ್ತು ಫೋನೇ ಹೊಡೆದಾಗ್ದೆ. ಏನಾಯ್ತು ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಮಧ್ಯಾಹ್ನ ಹಂಗೆ ರೆಡಿಯಾಗಿ ಎಕ್ಸಾಮ್ಗೆ ಹಾಲ್ ಟಿಕೆಟ್, ID ಕಾರ್ಡು, ಪೆನ್ನು ಎಲ್ಲ ತಗೊಂಡು ಜೊತೆಲಿ ಗಿಂಬಲ್ ತಗೊಂಡೆ. ಗಿಂಬಲ್ ಏನಕ್ಕೆ ಅಂದ್ರೆ ನಂಗೆ ಸಾಯಂಕಾಲ ಒಂದು ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೆ. ಇವನ ಹೆಸರು ಲಿಖಿತ್ ಅಂದ್ಬಿಟ್ಟು ನನ್ನ ಕ್ಲಾಸ್ಮೇಟ್. ನಮ್ಮನ್ ಕೆಲ್ಸಕ್ಕೆ ಹೋಗಿ ಫೋನ್ ತಗೊಂಡಿದ್ದಾನಪ್ಪ. ಕ್ಯಾಟ್ರಿಂಗ್ ಎಲ್ಲ ಹೋಗಿ ಕಾಲೇಜಿಗೆ ಬರ್ದಿರಾ, ಈ ಸೆಮ್ ಎಲ್ಲ ಬರ್ದಿರಾ? 17 16 ಮನೆ 17 18. ಓಹೋ ರಿಚ್ ಆಗೋಣಪ್ಪ. ಆಯ್ತು, ಆಮೇಲೆ ಮದ್ದೊಂದು ವಿಡಿಯೋ ಮಾಡಿದಕ್ಕೆ ನೋಡ್ರಿ ಅವ್ನು ಏನ್ ಹೇಳ್ತಾ ಇದ್ದಾನೆ. ಓದ್ಕೊಳ್ಳಲ್ಲ ನಮ್ದಾಗ್ದ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ ಚಾನಲ್. ಏನಾಗುತ್ತೆ ಅದ್ ಮಾಡ್ಕೋ ಹೋಗು. ಈ ID ಹೋದ್ರೆ ಇನ್ನೊಂದು ID ಕ್ರಿಯೇಟ್ ಮಾಡ್ತೀನಿ. ಲಿಖಿತ್ ಈ ಸೆಮ್ ಫುಲ್ ಕಾಲೇಜ್ಗೆ ಬಂದಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ನೋಡ್ರಿ ಹೆಂಗ್ ಓದ್ತಾ ಇದ್ದಾನೆ. ನಾವೆಲ್ಲ ಮತ್ತೆ ಕಾಲೇಜ್ ಕಡೆ ಹೋದ್ರಿ. ಲಿಖಿತ್ ID ಕಾರ್ಡ್ ತಂದಿಲ್ಲ ಅನ್ಬಿಟ್ಟು ಜೆರಾಕ್ಸ್ ID ಕಾರ್ಡ್ ತಗೊಂಡ್ಬಂದಿದ್ದಾನೆ. ರಿಜಿಸ್ಟರ್ ನಂಬರ್ ಎಲ್ಲ ಹುಡ್ಕೊಂಡ್ರಿ. ಎಕ್ಸಾಮ್ ಅಂತೂ ಬರ್ದ್ರಿ. ಎಕ್ಸಾಮ್ ಬರ್ಬಿಟ್ಟು ಬಂದ್ಮೇಲೆ ನನ್ ಪೆನ್ ನೋಡ್ರಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸಿದ್ರೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಎಕ್ಸಾಮ್ ಆದ್ಮೇಲೆ ಹಂಗೆ ವೀರ ಮನೆ ಹತ್ರ ಹೋದೆ. ಹೋಗಿದ ತಕ್ಷಣ ವೀರ ನೋಡ್ರಿ ಹೆಂಗ್ ಕೂತಿದ್ದಾನೆ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಶೂಟ್ ಇದ್ದಿದ್ದು ಸಾರಾ ಮೊಬೈಲ್ಸ್ ಅಲ್ಲಿ. ಅದಕ್ಕೆ ಕಾನ್ಸೆಪ್ಟ್ ರೀತಿಯಾಗಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರನೇ ಆತರ ಮಾಡಿದ್ದು. ಅದು ಬಂದು ಡಮ್ಮಿ ಫೋನು. ಅದ್ರದ್ದು ರೀಲು ಚಾರಿಸ್ ಫ್ಯಾಮಿಲಿಯಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಶೂಟ್ ಎಲ್ಲ ಮುಗೀತು. ಮತ್ತೆ ಹೋಗಿದ್ದೆ ಬಜ್ಜಿ ತಿನ್ನೋದಕ್ಕೆ. ಬ್ರೆಡ್ ಬಜ್ಜಿ ತಿನ್ಕೊಂಡು ಮತ್ತೆ ಬಾಳೆಕಾಯಿ ಬಜ್ಜಿ ತಿನ್ಕೊಂಡು ಮತ್ತೆ ಬ್ರೆಡ್ ಬಜ್ಜಿ ತಿನ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ನೋಡ್ರಿ ಇದೇನೋ ಬೆಂಕಿ ಹಾಕಿದ್ರು. ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ, ತಿಳ್ಕೊಂತೀನಿ. ಮನೆಗೆ ಬಂದು ಎಡಿಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋ ಅಷ್ಟು ನಾನು ಏನಾದ್ರೂ ಎಕ್ಸಾಮ್ ಅಲ್ಲಿ ಬರ್ದಿದ್ದೆ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಿದ್ದೆ. ಅಷ್ಟು ಬರ್ದಿದ್ದೀನಿ ಸ್ಕ್ರಿಪ್ಟ್ ಬುಕ್. ನಮ್ಮಪ್ಪನೂ ನಮ್ಮಮ್ಮ ಬೆಂಗಳೂರು ಹೋಗಿದ್ರು ಅಂದ್ಬಿಟ್ಟು ನಮ್ಮ ನಾಯಿ ನೋಡ್ರಿ ಹೆಂಗ್ ನೋಡ್ತಾ ಇದೆ, ಅವ್ರು ಬರ್ತಾರೆ ಅನ್ಬಿಟ್ಟು. ಸೊ ಇವತ್ತಿನ ಕತೆ ಅಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.